ಸಿಎಂ ಸಮ್ಮುಖ 6 ನಕ್ಸಲರು ಶರಣಾಗತಿಯಾಗಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ. ಶರಣಾಗತರನ್ನ ಈಗ ಕೋರ್ಟ್ಗೆ ಹಾಜರುಪಡಿಸಲಿದೆ ಎಎನ್ಎಫ್. ಎನ್ಐಎ ಕೋರ್ಟ್ಗೆ ನಕ್ಸಲರನ್ನ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ನಕ್ಸಲರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಬೇಕಾಗತ್ತೆ. ಕೋರ್ಟ್ಗೆ ಹಾಜರಾಗುವ ಮುನ್ನ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಅದಾದ ನಂತರ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ಶಸ್ತ್ರಾಸ್ತ್ರಗಳ ಬಗ್ಗೆಯೂ ಕೂಡ ನಕ್ಸಲರಿಂದ ಮಾಹಿತಿ ಸಂಗ್ರಹ ಮಾಡಲಾಗ್ತಾ ಇದೆ. ನಕ್ಸಲ್ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಸಾಕ್ಷ್ಯ ಸಂಗ್ರಹ ಆಗತ್ತೆ. ನಕ್ಸಲ್ ನಿಗ್ರಹ ಪಡೆಯಿಂದ ಈ ಸಾಕ್ಷ್ಯಗಳ ಸಂಗ್ರಹ ಕಾರ್ಯ ನಡೀತಾ ಇದೆ. ಕೋರ್ಟ್ಗೆ ಹಾಜರುಪಡಿಸಿದ ಬಳಿಕ ಅವರನ್ನ ಜೈಲ್ಗೆ ಶಿಫ್ಟ್ ಮಾಡಲಾಗುತ್ತೆ. 6 ನಕ್ಸಲರನ್ನ ಶಿಫ್ಟ್ ಮಾಡುತ್ತೆ ಎಎನ್ಎಫ್, ಆಂಟಿ ನಕ್ಸಲ್ ಫೋರ್ಸ್ ಏನಿದೆ. ಸೊ ಈಗಾಗಲೇ ಅವರ ಸುಪರ್ದಿಗೆ ನೀಡಲಾಯಿತು. ನಿನ್ನೆ ಬಂದು ಸಿಎಂ ಸಮ್ಮುಖದಲ್ಲೇ ಅವರು ಶರಣಾಗತಿಯಾದರು. ಅದಾದ ನಂತರ ಈಗ ಅವ್ರ ಮೇಲಿರುವಂಥ ಒಂದು ಕೇಸಸ್ ಎನಿಹೋ ಅದನ್ನಂತೂ ಅವರು ಎದುರಿಸಲೇಬೇಕಾಗುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಎನ್ಎಫ್ ಏನು ವಿಶೇಷ ಪಡೆ ಇದೆ, ಆಂಟಿ ನಕ್ಸಲ್ ಫೋರ್ಸ್, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಣೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಶಸ್ತ್ರಾಸ್ತ್ರಗಳನ್ನು ಸರೆಂಡರ್ ಮಾಡಿಲ್ಲ ಇನ್ನೂ ಕೂಡ ನಕ್ಸಲರು. ಶಸ್ತ್ರಾಸ್ತ್ರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಖಾಕಿ ಟೀಮ್. ಸೊ ಎಲ್ಲಿದೆ, ಏನು ಶಸ್ತ್ರಾಸ್ತ್ರಗಳನ್ನು ಎಲ್ಲಿಟ್ಟಿದ್ದಾರೆ, ಶಸ್ತ್ರಾಸ್ತ್ರಗಳನ್ನು ಹಿಡಿದು ಕಾಡಿನಲ್ಲಿ ಓಡಾಡ್ತಾ ಇದ್ರು, ಅವ್ರ ಹತ್ರ ಇದೇ ಶಸ್ತ್ರಾಸ್ತ್ರ ಅನ್ನುವಂಥದ್ದು ಗೊತ್ತಿದೆ ಈಗ ಎಎನ್ಎಫ್ಗೆ. ಸೊ ಶಸ್ತ್ರ ಸಜ್ಜಿತರಾಗಿಯೇ ಚಿಕ್ಕಮಗಳೂರು ಕಾಡಿನಲ್ಲಿ ಅವರು ಓಡಾಡ್ತಿರೋದ್ರ ಬಗ್ಗೆ ಪ್ರೂಫ್ಸ್ ಇದೆ. ಸೊ ಶಸ್ತ್ರಾಸ್ತ್ರಗಳ ಬಗ್ಗೆ 4 ತಿಂಗಳ ಹಿಂದೆಯಷ್ಟೇ ಗುಪ್ತಚರ ಇಲಾಖೆ ಮಾಹಿತಿಯನ್ನು ಕೂಡ ಕಲೆ ಹಾಕಿತ್ತು. ನಕ್ಸಲರ ಬಳಿ ಮಾಹಿತಿಯನ್ನು ಪಡ್ಕೊಳ್ತಾರೆ ಈಗ ಪೊಲೀಸರು, ಎಲ್ಲಿಟ್ಟಿದ್ದಾರೆ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಅಂತೇಳಿ. ಡಿವೈಎಸ್ಪಿ ಬಾಲಾಜಿ ಸಿಂಗ್ ನೇತೃತ್ವದ ತಂಡ ರಚನೆ ಮಾಡಲಾಗಿದೆ. ಇದಕ್ಕೆ ಒಂದು ವಿಶೇಷ ಟೀಮ್ ಕೂಡ ಇದೆ. ನಕ್ಸಲರ ತನಿಖೆಗೆ ಸಿಂಗ್ ನೇತೃತ್ವದ ತಂಡವನ್ನು ಈಗ ರಚನೆ ಮಾಡಲಾಗಿರುವಂಥದ್ದು. ಆ ಟೀಮ್ ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದೆ. ಕೊಪ್ಪ ಡಿವೈಎಸ್ಪಿ ಆಗಿರುವಂಥ ಬಾಲಾಜಿ ಸಿಂಗ್ ಅವರ ನೇತೃತ್ವದಲ್ಲಿ ತನಿಖೆ ಚುರುಕುಗೊಂಡಿದೆ ಈಗ. ಸೊ ಚಿಕ್ಕಮಗಳೂರಿನಿಂದ ಅವರನ್ನೆಲ್ಲರೂ ಕೂಡ ಈಗಾಗಲೇ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಸಿಎಂ ಸಮ್ಮುಖದಲ್ಲಿ ಅವರು ಶರಣಾಗತಿ ಕೂಡ ಆಗಿದ್ದಾರೆ. ಇನ್ನು 6 ಜನರು ಎಎನ್ಎಫ್ ಸುಪರ್ದಿಗಿದ್ದಾರೆ. ಎಎನ್ಎಫ್ನಲ್ಲಿರುವಂಥ ಅಧಿಕಾರಿಗಳು ತಮ್ಮ ಒಂದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದರಲ್ಲಿ ಒಂದು ಅವರ ಬಳಿ ಸ್ಟೇಟ್ಮೆಂಟ್ಸ್ ಎಲ್ಲವನ್ನು ಕೂಡ ಪಡ್ಕೊಳ್ಳೋದು. ಅದಾದ ನಂತರ ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತಾಡಬೇಕು. ನಕ್ಸಲರು ಬಂದಾಗ ಅವರ ಬಳಿ ಯಾವುದೇ ಶಸ್ತ್ರಾಸ್ತ್ರ ಇರಲಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಎಲ್ಲಿ ಶಸ್ತ್ರಾಸ್ತ್ರ ಬಿಟ್ಟು ಬಂದಿದ್ದಾರೆ ಅನ್ನುವಂಥದ್ದು ನೋಡಬೇಕು. ಅದು ವಿಚಾರಣೆ ಹಂತದಲ್ಲಿ ಗೊತ್ತಾಗುತ್ತೆ. ಅವರನ್ನು ತನಿಖೆ ಮಾಡಿದಾಗ ಅವರು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಇನ್ನು ರಾಜ್ಯದಲ್ಲಿ ಬಹುತೇಕ ನಕ್ಸಲ್ ಅಧ್ಯಾಯ ಅಂತೂ ಮುಗಿದಂತೆಯೇ. ಈಗ ಬೇರೆ ರಾಜ್ಯದ ನಕ್ಸಲ್ ಕೂಡ ಇಲ್ಲಿ ಶರಣಾಗತಿ ಆಗಿದ್ದಾರೆ ಅಂತ ಗೃಹ ಸಚಿವರು ಮಾತಾಡಿದ್ದಾರೆ. ಇಲ್ಲ, ಅವರು ಶಸ್ತ್ರಾಸ್ತ್ರ ಏನು ಅವ್ರ ಹತ್ರ ಇರಲಿಲ್ಲ. ಅವ್ರು ಬಂದಾಗ ಅವ್ರ ಶಸ್ತ್ರಾಸ್ತ್ರ ಇರಲಿಲ್ಲ. ಅವ್ರು ಏನು ಮಾಡಿದ್ದಾರೆ ಏನು ಅದನ್ನ ಇವಾಗೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವರು ಶಸ್ತ್ರಾಸ್ತ್ರನ ಬಿಟ್ಟೇ ಬಂದಿದ್ದಾರೆ. ಅವರು ಅಲ್ಲಿ ಎಲ್ಲಿ ಬಿಸಾಕಿದ್ದಾರೆ ಅದೆಲ್ಲ ಈಗ ಪೊಲೀಸ್ನವರು ಹುಡುಕ್ತಾರೆ. ಮೋರ್ ಆರ್ ಲೆಸ್ ಎಸ್ 99% ಎಂಡ್ ಆಗಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಅವರು ಬೇರೆ ರಾಜ್ಯದವರು ಇದ್ದಾರೆ. ಅವರಿಗೆ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ತಾನೆ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಕೇಸ್ಗಳೆಲ್ಲ ಆ ರಾಜ್ಯದಲ್ಲಿದ್ದಾವೆ. ನಮ್ಮ ರಾಜ್ಯದಲ್ಲಿ ಇರೋದರ ಜೊತೆಗೆ ಆ ರಾಜ್ಯದಲ್ಲೂ ಕೂಡ ಅವರಿಗೆ ಸಂಬಂಧಪಟ್ಟ ರಾಜ್ಯದಲ್ಲಿ ಕೇಸಸ್ಗಳಿದ್ದಾವೆ. ಆದ್ದರಿಂದ ಆ ರಾಜ್ಯದ ಸರ್ಕಾರ ಅನ್ನೋದು ಕೂಡ ತೀರ್ಮಾನ ಮಾಡಬೇಕಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮುಖ್ಯಮಂತ್ರಿ ಕೇರಳ ಮುಖ್ಯಮಂತ್ರಿಗಳಿಗೆ, ತಮಿಳುನಾಡು ಮುಖ್ಯಮಂತ್ರಿ ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ರಾಜಪ್ಪ ಅವರಿಂದ. ರಾಜಪ್ಪ, ಈಗ ಎಎನ್ಎಫ್ ಮುಂದುವರೆಸಿದೆ ತನ್ನ ಒಂದು ತನಿಖೆಯನ್ನು. ನೆನೆ ಆಯಿತು ಎಲ್ಲ ಶರಣಾಗತಿ ಇದೆಲ್ಲವೂ ಸರೆಂಡರ್ ಪ್ರೋಸೆಸ್ ಮುಗಿದ ಮೇಲೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಏನೇನಿದೆ ರಾಜಪ್ಪ, ಏನು ಮಾಹಿತಿ ಸಿಗ್ತಾ ಇದೆ? ಜೊತೆಗೆ ಈ ಶಸ್ತ್ರಾಸ್ತ್ರಗಳ ಬಗ್ಗೆಯೂ ಕೂಡ ಇನ್ನೂ ಮಾಹಿತಿ ಕಲೆ ಹಾಕೋದಿದೆ. ರಾಮ, ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಎನ್ಎಫ್ ಅವರು ನಕ್ಸಲರನ್ನ ಕರೆತಂದು ಶರಣಾಗತಿ ಆದ ನಂತರದಲ್ಲಿ ಅದಕ್ಕಿಂತ ನಿಶ್ಚಿತವಾಗಿ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡು. ರಾಜಪ್ಪ, ನಿಮ್ಮ ವಾಯ್ಸ್ ಡಿಸ್ಟರ್ಬ್ ಆಗ್ತಾ ಇದೆ. 1 ನಿಮಿಷ ಹೋಲ್ಡ್, ನಾನು ಮತ್ತೆ ಮಾತಾಡ್ತೇನೆ ನಿಮ್ಮ ಜೊತೆಗೆ. ಈಗ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ ನಕ್ಸಲರನ್ನ. ಈಗ ಯಾರು ಶರಣಾಗತಿ ಆಗಿದ್ದಾರೆ ಅವರೆಲ್ಲರೂ ಕೂಡ ಅದಕ್ಕಿಂತ ಮುಂಚೆ ಅವರಿಗೆ ವಿಚಾರಣೆಗೆ ಒಳಪಡಿಸಿ ಅವರಿಂದ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಂಡು ಅದಾದ ನಂತರ ಈ ವೆಪನ್ಸ್ ಬಗ್ಗೆಯೂ ಕೂಡ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೋಬೇಕಾಗಿದೆ. ಡೀಟೇಲ್ಸ್ ನಾವು ಪ್ರತಿನಿಧಿ ರಾಜಪ್ಪ ನೀಡ್ತಾ ಇದ್ರು. ರಾಜಪ್ಪ, ನೀವು ಹೇಳ್ತಾ ಇದ್ರಿ ಈಗ ನೆಕ್ಸ್ಟ್ ಮುಂದಿನ ಪ್ರೊಸೀಜರ್ಸ್ ಏನೇನಿದೆ, ಎಎನ್ಎಫ್ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಅಂತೇಳಿ. ಪ್ಲೀಸ್ ಕಂಟಿನ್ಯೂ. ರಾಮನ್, ಸದ್ಯಕ್ಕೆ 6 ಜನ ನಕ್ಸಲರನ್ನ ಶರಣಾಗತಿ ಮಾಡೋದ್ರಲ್ಲಿ ಎಎನ್ಎಫ್ ನ ಪಾತ್ರ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು.
ನಿನ್ನೆವರೆಗೂ ಕೂಡ ಒಂದಿಷ್ಟು ನಕ್ಸಲರ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡು ಪ್ರಾಥಮಿಕವಾಗಿ ಇರುವಂತಹ ಒಂದಿಷ್ಟು ಮಾಹಿತಿಯನ್ನೆಲ್ಲ ಪಡೆದುಕೊಂಡು ಈಗಾಗಲೇ ಈ ಒಂದು ಪ್ರಕರಣದ ತನಿಖೆ ಏನಿದೆ ಅದನ್ನ ಚಿಕ್ಕಮಗಳೂರು ಪೊಲೀಸರು ವಹಿಸಿಕೊಂಡಿರುವಂತದ್ದು. ಕುಪ್ಪ ಡಿವೈಎಸ್ಪಿ ನೇತೃತ್ವದ ಒಂದು ತಂಡ ಕೂಡ ಸದ್ಯಕ್ಕೆ ರಚನೆಯನ್ನ ಮಾಡ್ಕೊಂಡಿದೆ. ಅಂದ್ರೆ ನಕ್ಸಲರು ನಿನ್ನೆ ಶರಣಾಗತಿಯಾದ ಸಂದರ್ಭದಲ್ಲೇ ಚಿಕ್ಕಮಗಳೂರು ಪೊಲೀಸ್ನ ಒಂದು ತಂಡ ಕೂಡ ಬಂದಿತ್ತು. ಈಗ 4 ಜನ ಮಹಿಳಾ ನಕ್ಸಲರು ಏನಿದ್ರೆ ಅವರನ್ನ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ನಿನ್ನೆ ಇರಿಸಲಾಗಿತ್ತು. ಅದ್ರ ಜೊತೆಗೆ 2 ಪುರುಷ ನಕ್ಸಲರು ಏನಿದ್ರೆ ಅವರನ್ನ ಮಡಿವಾಳದಲ್ಲಿರುವಂತಹ ಟೆಕ್ನಿಕಲ್ ಸೆಲ್ ನಲ್ಲಿ ಇರಿಸಲಾಗಿತ್ತು. ಇವತ್ತು ಬೆಳಿಗ್ಗೆ ಮಹಿಳಾ ನಕ್ಸಲರನ್ನು ಕೂಡ ಈ ಟೆಕ್ನಿಕಲ್ ಸೆಲ್ಗೆ ಮಡಿವಾಳದ ಟೆಕ್ನಿಕಲ್ ಸೆಲ್ಗೆ ಕರೆಸಿದ್ದು ಇಲ್ಲಿ ವಿಚಾರಣೆ ಕೂಡ ಸದ್ಯಕ್ಕೆ ಪ್ರಾಥಮಿಕವಾಗಿ ಮಾಡ್ತಾ ಇರುವಂತದ್ದು. ಇದಾದ ನಂತರದಲ್ಲಿ ಮಧ್ಯಾಹ್ನದ ಬಳಿಕ ಎನ್ಐಎ ವಿಶೇಷ ಕೋರ್ಟ್ಗೆ 6 ಜನರನ್ನ ಕೂಡ ಹಾಜರುಪಡಿಸಿ ನಂತರ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅದಾದ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಅದು ತನಿಖಾ ಹಂತವಾಗಿ ಅಂದ್ರೆ ಯಾರ್ಯಾರ ಅವಶ್ಯಕತೆ ಇದೆ ಅದನ್ನೆಲ್ಲವನ್ನ ಕೂಡ ನೋಡ್ಕೊಂಡು ಪರಿಗಣನೆಗೆ ತೆಗೆದುಕೊಂಡು ವಶಕ್ಕೆ ಪಡೆದು ಅದನ್ನ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ನಕ್ಸಲರು ಶರಣಾದಂತಹ ಸಂದರ್ಭದಲ್ಲಿ ಅವರ ಬಳಿ ಯಾವುದೇ ರೀತಿಯಾದಂತಹ ಒಂದು ವೆಪನ್ಸ್ ಗಳು ಕೂಡ ಏನಿಲ್ಲ. ಹಾಗಾಗಿ ವೆಪನ್ಸ್ ಇಟ್ಟಂತಹ ಜಾಗ ಆಗಿರ್ಬೋದು, ಜೊತೆಗೆ ಅವರ ಚಟುವಟಿಕೆ ಇದ್ದಂತಹ ನಡೀತಾ ಇದ್ದಂತಹ ಜಾಗ ಸೇರಿದಂತೆ ಅವರ ಜೊತೆಗೆ ಬೇರೆ ಯಾರಾದ್ರೂ ಕೂಡ ಇದೇ ರೀತಿಯಾಗಿ ಚಟುವಟಿಕೆಯಲ್ಲಿ ಉಳಿದುಕೊಂಡಿದ್ದಾರ, ಅವ್ರ ಜೊತೆಲಿ ಇದ್ದಂಥವ್ರು ಯಾರು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಪೊಲೀಸರು ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕೋತಾ ಇದ್ದಾರೆ. ಹಾಗಾಗಿ ಇವಾಗ ಮಡಿವಾಳ ಟೆಕ್ನಿಕಲ್ ಸೆಲ್ ನಲ್ಲಿ 6 ಜನರ ಒಂದು ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಆ ಎಲ್ಲಾ ಹೇಳಿಕೆ ಏನಿದೆ ಅದೆಲ್ಲವನ್ನ ಕೂಡ ವಿಡಿಯೋ ರೆಕಾರ್ಡ್ ಮಾಡಲಾಗ್ತಿದೆ. ಮಧ್ಯಾಹ್ನದ ಬಳಿಕ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಿ ಅದಾದ ನಂತರದಲ್ಲಿ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ರಾಮನ್, ಓಕೆ, ಥ್ಯಾಂಕ್ ಯು ರಾಜಪ್ಪ.